ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಗ್ರೋತ್ ಸ್ಕ್ಯಾನ್ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಮತ್ತು ಅವತ್ತು ಹೋಗಿದಾಗ ಹಾಸ್ಪಿಟಲಲ್ಲಿ ಏನಾಯಿತು, ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫೇಸ್ ಎಲ್ಲ ಡಲ್ ಆಗಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಂತಲೂ ಹೇಳಿದ್ದೆ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಏನಾಯಿತು, ಯಾಕೆ ಡಲ್ ಆಗಿದೆ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ಬಂದು ಫ್ರೈಡೇ ಒಂದು ವ್ಲಾಗ್ ಆಗಿರುತ್ತೆ. ಇನ್ನೇನು ಸೀಮಂತ ಕೂಡ ಇನ್ನೊಂದು ಹತ್ರ ಬರ್ತಾ ಇದೆ, ಇನ್ನೊಂದು 5 ಡೇಸ್ ಏನೋ ಇರ್ಬೋದು ಅನ್ಸುತ್ತೆ. ಮತ್ತು ಗ್ರೋತ್ ಸ್ಕ್ಯಾನ್ ಎಲ್ಲ ಆಯಿತು. 35 ವೀಕ್ 2 ಡೇಸ್ಗೆ ನನಗೆ ಗ್ರೋತ್ ಸ್ಕ್ಯಾನ್ನ ಮಾಡಿದ್ರು. ಬೇಬಿಯ ವೆಯ್ಟು ಕೂಡ 2 kg ಸಮಥಿಂಗ್ ಇದೆ, ನಾರ್ಮಲ್ ವೆಯ್ಟ್ ಅದು. ಮತ್ತು ನಾನು ಎಷ್ಟು kg ಆಗಿದ್ದೀನಿ, ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂತಂದರೆ 10 kg ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಬಟ್ ಏನೇ ವ್ಯತ್ಯಾಸ ನನಗೆ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ಒಂದಿದೆ ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ಯಾವ ಚೇಂಜಸ್ಸು ಕೂಡ ಕಾಣಿಸ್ತಾ ಇಲ್ಲ. ಮ್ಯಾಕ್ಸಿಮಮ್ ಆಗಿ ಆ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ 8 to 12 kg ಅಷ್ಟು ನಾವು ದಪ್ಪನ ಆಗಬೇಕು, ವೆಯ್ಟ್ ಗೇನ್ ಆಗಬೇಕು. ಆವಾಗ ಅದೊಂದು ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾನು 10 kg ದಪ್ಪ ಆಗಿದ್ದೀನಿ. ಆಲ್ರೆಡಿ ನಾನು 4 kg ವೆಯ್ಟ್ ಲಾಸ್ ಆಗಿಬಿಟ್ಟಿದೆ. ಇವಾಗೊಂದು 6 kg ಏನೋ ದಪ್ಪ ಆಗಿದೆ. ಅದನ್ನು ಕೌಂಟ್ ಮಾಡಿಕೊಂಡ್ರೆ ಓವರಾಲ್ 10 kg ದಪ್ಪ ಆಗಿದ್ದೀನಿ ಈ ಒಂದು ಜರ್ನಿಯಲ್ಲಿ. ಬೇಬಿ ಒಂದು ಹಾರ್ಟ್ ಬೀಟ್ ಕೂಡ 140 ಇದೆ. ಅದಾದಮೇಲೆ ಎಲ್ಲ ಕೂಡ ನಾರ್ಮಲ್ ಆಗಿದೆ, ಬೇರೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ನನಗೆ ನೆಕ್ಸ್ಟ್ ಮಂತ್ ಡೆಲಿವರಿ ಡೇಟ್ನ ಕೊಟ್ಟಿದ್ದರು. ನೆಕ್ಸ್ಟ್ ಮಂತ್ 14th ನನಗೆ ಡೆಲಿವರಿ ಡೇಟ್ನ ಕೊಟ್ಟಿದ್ದರು. ಆದರೆ ಮೊನ್ನೆ ನಾವು ಗ್ರೋತ್ ಸ್ಕ್ಯಾನಿಂಗ್ ಹೋಗಿದ್ವಲ್ಲ, ಆವಾಗ ಬೇಬಿ ಫೇಸ್ ಕೆಳಗಡೆ ಟರ್ನ್ ಆಗಿದೆಯಂತೆ. ಸೊ ಒಂದು 10 days ವೆಯ್ಟ್ ಮಾಡ್ಬೋದೇನೋ ಬೇಬಿ, ಗೊತ್ತಿಲ್ಲ. ನಿಮ್ಮ ಒಂದು ಲಕ್, 10 days ಆದ್ರೂ ಆಗ್ಬೋದು, ಇಲ್ಲ ಮುಂದೆ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ. ನಾವಂತೂ ಏನು ಹೇಳೋಕ್ಕಾಗೋದಿಲ್ಲ. ನಾರ್ಮಲಾಗಿ ಬೇಬಿ ಹೆಲ್ದಿ ಆಗಿದೆ, ಏನು ಡೆಲಿವರಿಗೆ ರೆಡಿ ಇದೆ ಅಂತ ಮಾತ್ರ ಹೇಳಿದ್ದಾರೆ. ನೋಡೋಣ. ಅದು ಸ್ವಲ್ಪ ಬೇರೆ ಭಯ ಇದೆ. ಮತ್ತು ಬ್ಯಾಕ್ ಪ್ಯಾಕ್ ಏನು ಮಾಡ್ಕೊಂಡಿಲ್ಲ ಇನ್ನು, ಅದು ಕೂಡ ಮಾಡ್ಕೊಬೇಕು. ಒಂದಷ್ಟು ಐಟಮ್ಸ್ಗಳು ತೊಗೊಳೋದಿದೆ. ಡೈರೆಕ್ಟಾಗಿ ಬರೀ ಬಟ್ಟೆನೇ ಹಾಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಕೊಂಡು ಹೋಗ್ಬೋದು, ಯಾಕಂತಂದರೆ ನಾನು ನನ್ನ ಒಂದು ಡೆಲಿವರಿ ಮಾಡುವಂಥ ಹಾಸ್ಪಿಟಲಲ್ಲೇ ಒಳಗಡೆನೆ ಮೆಡಿಕಲ್ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ, ಎಲ್ಲ ಅಲ್ಲೇ ಸಿಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೂ ಸ್ವಲ್ಪ ಏನು ಪಟ್ಟಣ ಹೋಗಿ ತೊಗೊಂಡು ಬರೋಕ್ಕಿಂತ ಬ್ಯಾಗಲ್ಲಿ ಎತ್ಕೊಡೋದು ಈಸಿ ಅಲ್ವಾ. ಸೊ ಅವಾಗೇನು ಮೈಂಡ್ ಓಡಲ್ವೋ ಯಾರಿಗೆ ಗೊತ್ತು. ಸ್ವಲ್ಪ ಬಟ್ಟೆಗಳೆಲ್ಲ ಇವಾಗ ಇಕ್ಕಿದ್ದೀನಿ, ತೋರಿಸಿ ನಿಮಗೆ ನಾನು ಎಷ್ಟು ಏನೇನು ತೊಗೋತೀನಿ ಅನ್ನೋದನ್ನು ಕೂಡ. ಬೇಬಿಯ ಒಂದು ಬಟ್ಟೆಗಳೇನೋ ಹೊಸದೇನೋ ತೊಗೊಳಂಗಿಲ್ಲ, ಬೈ ಮಾಡೋಂಗಿಲ್ಲ. ಅದಕ್ಕೆ ಏನೇನು ಬೇಕು, ಕಾಟನ್ ಬಟ್ಟೆಗಳು, ಸಾಫ್ಟ್ ಆಗಿರೋ ಬಟ್ಟೆಗಳು, ಅದನ್ನೆಲ್ಲ ಕಟ್ ಮಾಡಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಬ್ಯಾಗಿಗೆ. ಮಿಕ್ಕಿದ್ದು ಬೇರೆ ಏನಾದ್ರೂ ತಗೊಳ್ಳೋದಿದ್ರೂ ಬೇಬಿಗೆ ಅಲ್ಲೇ ಸಿಕ್ಕುತ್ತೆ. ಸೊ ಒಳಗಡೆನೆ ಹಾಸ್ಪಿಟಲ್ ಒಳಗಡೆನೆ ಮೆಡಿಕಲ್ ಇರೋದ್ರಿಂದ ನೋ ಪ್ರಾಬ್ಲಮ್, ಏನು ಬೇಕಂದ್ರೂ ನಾವು ಅಲ್ಲೇ ತೊಗೋಬೋದು. ಅದಾದಮೇಲೆ ಹಾಸ್ಪಿಟಲ್ ಕೂಡ ಎಲ್ಲ ನೋಡ್ಕೊಂಡು ಬಂದಾಯಿತು, ವಾರ್ಡು ಕೂಡ ನೋಡ್ಕೊಂಡು ಬಂದಾಯಿತು. ವಾರ್ಡ್ಗೂ ಕೂಡ ಒಂದು ಅಡ್ವಾನ್ಸ್ ಪೇ ಮಾಡಿ ನೋಡಿಕೊಂಡು ಬಂದಿದ್ದೀವಿ. ಡೈರೆಕ್ಟ್ ಏನಾದರೂ ಹೊಟ್ಟೆ ನಾವು ಯಾವಾಗ ಬಂದ್ರೂ ನಾವು 24 hours ಓಪನ್ ಇರುತ್ತೆ, ಅದು ಡೈರೆಕ್ಟ್ ಹೋಗೋದಷ್ಟೇ. ಅದಾದಮೇಲೆ ನಮಗೆ ಇದೇ ಒಂದು ತಲೆನೋವಾಗ್ಬಿಟ್ಟಿದೆ. ಬೇಬಿ ಇನ್ನೂ 1 month ಟೈಮ್ ಇದೆ. ಸೊ ಇವಾಗ ಆಲ್ರೆಡಿ ನನಗೆ 8 month ಕಂಪ್ಲೀಟ್ ಆಗಿದೆ ಅಲ್ವಾ. ಇನ್ನು 1 month ಇದ್ದರೆ ಬೇಬಿ ಇನ್ನೂ ಸ್ವಲ್ಪ ಗ್ರೋತ್ ಆಗುತ್ತೆ. ಹತ್ತತ್ರ ಒಂದು 3 kg ಸಮಥಿಂಗ್ ಬರ್ಬೋದೇನೋ ಅನ್ನೋ ಒಂದು ಐಡಿಯಾ ಇದೆ. ಬಟ್ ಬೇಬಿ ಬೇರೆ ರೆಡಿ ಇದೆ ಡೆಲಿವರಿಗೆ, ಎಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೇನೆ ಅದೊಂದು ಬೇರೆ ಭಯ ಇದೆ, ಯಾವಾಗ ಏನು ಎತ್ತ ಅಂತ. ಮತ್ತು ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ಸ್ಟೇಜ್ ಆಗಿರುತ್ತಂತೆ. ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇನ್ ಆಗೋದು, ಮತ್ತು ವೈಟ್ ಡಿಸ್ಚಾರ್ಜ್ ಆಗೋದು, ಈ ಥರದ್ದು ಸ್ವಲ್ಪ ಯೂರಿನ್ ಜಾಸ್ತಿ ಪಾಸ್ ಮಾಡೋದು, ಮತ್ತು ಮೋಷನ್ ಜಾಸ್ತಿ ಪಾಸ್ ಮಾಡೋದು, ಇದೆಲ್ಲ ಒಂದು ಫಸ್ಟ್ ಸ್ಟೇಜ್ ಅಂತೆ. ಸೊ ನನಗೆ ಫಸ್ಟ್ ಸ್ಟೇಜಲ್ಲಿ ಎಲ್ಲ ಕಾಣಿಸ್ಕೊತಾ ಇದೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಬ್ಯಾಕ್ ಪೇನ್ ಕೂಡ ತುಂಬ ಸಿವಿಯರ್ ಆಗಿಲ್ಲ, ಒನ್ ಟೈಮ್ ಸಿವಿಯರ್ ಆಗಿ ಬರುತ್ತೆ, ಕೆಲವೊಂದು ಟೈಮ್ ನಾರ್ಮಲ್ ಆಗಿ ಸ್ವಲ್ಪ ಬರುತ್ತೆ, ಮತ್ತು ನಾರ್ಮಲಾಗಿ ಕಡಿಮೆ ಆಗ್ತಾ ಇದೆ. ಸೊ ನೋಡೋಣ. ನಾನಂತೂ ದೇವರ ಹತ್ರ ಕೇಳ್ಕೊತಾ ಇದ್ದೀನಿ, ಸೀಮಂತ ಒಂದು ಆಗಿಬಿಡ್ಲಿ, ಇನ್ನೊಂದು 5-6 days ಇರಲಿ, ಆಮೇಲೆ ಬೇಕಂದರೆ ಏನಾದರೂ ಆದರೆ ನೋಡೋಣ. ಭಯ ಪಡೋಂಗಿಲ್ಲ. ಬಟ್ ಬೇಬಿ ನಾರ್ಮಲ್ ಆಗಿದೆ, ಹೆಲ್ದಿ ಆಗಿದೆ, ಡೆಲಿವರಿಗೆ ರೆಡಿ ಇದೆ.
ನಾವೇ ರೆಡಿ ಇಲ್ಲ, ಇನ್ನು ಬೇಬಿ ರೆಡಿ ಆಗಿಬಿಟ್ಟಿದೆ. ಗೊತ್ತಿಲ್ಲ ಏನು ಮಾಡೋದು ಅಂತ. ಅದಕ್ಕೆ ನಾನು ಮೊನ್ನೆ ಸ್ವಲ್ಪ ಏನು ಮಾಡೋದು, ಸೀಮಂತನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಾ, ಇಲ್ಲಾಂದರೆ ಬೇಗ ಮಾಡ್ಕೊಳ್ಳೋದಾ, ಇಲ್ಲಾಂದರೆ ಏನು ಮಾಡೋದು, ಅದೊಂದು ಸ್ವಲ್ಪ ತಲೆನೋವಿತ್ತು. ಆಮೇಲೆ ಬಿಡು, ಎಲ್ಲ ನಮ್ಮ ಮನೇಲಿ ಅಂದರು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡು, ಏನೂ ಆಗಲ್ಲ. ಇದು ಫಸ್ಟ್ ಬೇಬಿ ಆಗಿರೋದ್ರಿಂದ ಅಷ್ಟು ಬೇಗ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಹೇಳೋಕ್ಕೂ ನಾವು ಆಗೋದಿಲ್ಲ, ಒಂದೊಂದು ಪ್ರೆಗ್ನೆಂಟ್ ಒಂದೊಂದು ಥರ ಇರ್ತಾರಲ್ವ, ಸೊ ಆದ್ರೂ ಆಗ್ಬೋದು. ಬಟ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಟೆನ್ಷನ್ಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಗ್ರೋತ್ ಸ್ಕ್ಯಾನ್ ಕೂಡ ಎಲ್ಲ ನಾರ್ಮಲ್ ಆಗಿದೆ. ಆಮೇಲೆ ಇನ್ನೊಂದು ಬೇರೆ ಏನೋ ಬ್ಲಡ್ ಬೇರೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ನನಗೆ 13 ಸಮಥಿಂಗ್ ಇತ್ತು, ಬಟ್ ಇವಾಗ ಮೊನ್ನೆ ಅದೇ ಗ್ರೋತ್ ಸ್ಕ್ಯಾನ್ ಮಾಡಿಸಿದವಾಗ ಬ್ಲಡ್ ಚೆಕಪ್ ಮಾಡಿಸಿದಾಗ 10 ಇದೆ ಅಂತ ಹೇಳ್ತಿದ್ದಾರೆ. ಬ್ಲಡ್ ಹಾಕಬೇಕು ಅಂತಿದ್ದಾರೆ. ಏನು ಮಾಡಬೇಕು ಅದು ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಹೋಗಿಲ್ಲ ನಾನು. ಇವತ್ತು ಹೋಗ್ಬೇಕಿತ್ತು, ಫ್ರೈಡೇ. ಇವತ್ತು ಹೋಗೋಕ್ಕಾಗಿಲ್ಲ. ನಮ್ಮ ಹಸ್ಬೆಂಡು ಶಾಪಲ್ಲಿ ಅವರು ಲೀವ್ ಫ್ರೈಡೇ ಲೀವ್ ಇರುತ್ತೆ. ಸೊ ಇವಾಗ ನಮ್ಮ ಹಸ್ಬೆಂಡ್ ಒಬ್ಬರೇ ಮೇಂಟೈನ್ ಮಾಡಬೇಕು, ಅದರಿಂದ ಹೋಗಿಲ್ಲ. ನಾಳೆ ಹೋಗೋಣ ಅಂತ ಇದ್ದೀನಿ. ಮತ್ತು 18th ಬೇರೆ ನಂದು ಚೆಕಪ್ ಇದೆ, ಆವಾಗಲೂ ಕೂಡ ಹೋಗಬೇಕು. ನೋಡೋಣ ಏನಂತಾರೋ ಏನೋ ಗೊತ್ತಿಲ್ಲ. ಹಿಮೋಗ್ಲೋಬಿನ್ ಒಂದು ಮಾತ್ರ ಕಡಿಮೆ ಇದೆ, ಮಿಕ್ಕಿದ್ದು ಎಲ್ಲ ನಾರ್ಮಲ್ ಆಗಿದೆಯಂತೆ. ಚೆನ್ನಾಗೇ ಇತ್ತು, ಬಟ್ ಸಡನ್ನಾಗಿ ಯಾಕೆ ಈ ಥರ ಕಡಿಮೆ ಆಯಿತು ಅಂತ ಗೊತ್ತಿಲ್ಲ. ಬಟ್ ನಾನು ತಿನ್ನೋದ್ರಲ್ಲಿ ಸ್ವಲ್ಪ ಫ್ರೂಟ್ಸ್ ತಿನ್ನೋದ್ರಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿದೆ. ಮಿಕ್ಕಿದ್ದೆಲ್ಲ ತಿಂತಾಯಿದ್ದೆ. ನನಗೆ ಸ್ವಲ್ಪ ಫ್ರೂಟ್ಸು ಯಾಕೋ ನಂಗೆ ಸೇರ್ತಾ ಇರಲಿಲ್ಲ. ನಾನು ಅದಕ್ಕೆ ನಾನು ಸ್ವಲ್ಪ ಬಿಟ್ಬಿಟ್ಟಿದ್ದೆ, ಫ್ರೂಟ್ಸ್ ತಿನ್ನೋದೇನೆ ಬಿಟ್ಬಿಟ್ಟಿದ್ದೆ. ಏನಿದ್ರು ಆರೆಂಜ್ ಮಾತ್ರ ಇಷ್ಟಪಟ್ಟು ತಿಂತಿದ್ದೆ. ಮತ್ತು ಆರೆಂಜು ಲಿಕ್ವಿಡ್ ಐಟಮ್ಸ್ ಏನು ಬರುತ್ತೆ ಅದನ್ನು ಮಾತ್ರ ಜಾಸ್ತಿ ತಿಂತಾ ಇದ್ದೆ. ಈ ಪೊಮೊಗ್ರೆನೇಟ್ ಆಗಿರಲಿ, ಈ ಮೇನ್ ಪೊಮೊಗ್ರೆನೇಟು ಮತ್ತು ಆ್ಯಪಲ್ಲು ಇದೆಲ್ಲ ನಾನು ತಿಂತಾನೆ ಇರಲಿಲ್ಲ. ನಂಗೆ ಆಗ್ತಾನೆ ಇಲ್ಲ, ಒಂಥರ ಆಗ್ತಾಯಿತ್ತು ತಿನ್ನೋಕ್ಕೆ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ನೋಡಿದ್ರೆ ಸಡನ್ನಾಗಿ ಒಂದು ಬಾಂಬ್ ಸಿಡಿಸಿದ್ರು, ಬ್ಲಡ್ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಬಾಂಬು ಬೇಬಿ ರೆಡಿ ಇದೆ ಡೆಲಿವರಿಗೆ ಅಂದ್ಬಿಟ್ಟು. ಏನು ಮಾಡೋದು ಗೊತ್ತಿಲ್ಲ. ನೆನ್ನೆ ಎಲ್ಲ ಅದೇ ತಲೆ ಕೆಡಿಸ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡು ಇನ್ನೊಂದು 5-6 ದಿವಸ ಹೆಂಗಾದರೂ ಮಾಡಿ ನನಗೆ ಬೇಡಪ್ಪ, ಇನ್ನೊಂದು 5 ಡೇಸ್ ಆದಮೇಲೆ ಬೇಕಂದರೆ ಆಗಲಿ, ಆಮೇಲೆ ಏನು ತೊಂದರೆ ಇಲ್ಲ, ಇದೊಂದು ಫಂಕ್ಷನ್ ಮುಗ್ದೋಗ್ಬಿಡಲಿ, ಚೆನ್ನಾಗಿ ಆಗೋಗ್ಬಿಡಲಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಸುಮ್ಮನೆ ಇದ್ದೀನಿ. ಸ್ವಲ್ಪ ಬೇಬಿ ಅಂತಂದರೆ ಮೂಮೆಂಟ್ ಎಲ್ಲ ನೋಡ್ಕೊಳ್ಳಿ ಸಾಕು, ಅಷ್ಟು ಬೇಗ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮೂಮೆಂಟ್ ಎಲ್ಲ ಚೆನ್ನಾಗಿದೆ ಬೇಬಿದು. ಆದರೆ ಇದೊಂದೇನು ಸ್ವಲ್ಪ ಬ್ಯಾಕ್ ಪೇನ್ ಬರೋದು, ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗೋದು, ಈ ಥರ ಬರ್ತಾ ಇದೆಯಲ್ಲ. ಸೊ ಅದು ಡೆಲಿವರಿ ನಿಯರ್ ಬೈ ಇದ್ದರೆ ಮಾತ್ರ ಅಂತ ಈ ಥರ ಆಗೋದು. ಸೊ ನೋಡೋಣ, ದೇವರ ದಯೆ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ತಲೆ ಕೆಡಿಸ್ಕೊಬಾರ್ದು ಅಂದ್ಬಿಟ್ಟು ಮಿಕ್ಕಿದ ಕೆಲಸ ಕಡೆ ಗಮನನ ಕೊಟ್ಟಿದ್ದೀನಿ. ಎಲ್ಲರಿಗೂ ಹೇಳಾಗಿದೆ, ಎಲ್ಲರನ್ನೂ ಕರೆದ್ಬಿಟ್ಟು ಇವಾಗ ಈ ಥರ ಬಾಂಬ್ ಆಗಿಬಿಟ್ರೆ ನಾನು ಹಂಗೂ 16th ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಒಂದು ಐಡಿಯಾ ನೋಡಿದ್ವಿ. ಬಟ್ 16th ಆಗೋದಿಲ್ಲ. ಅವತ್ತು ಅಷ್ಟು ಅಂದರೆ ಸಂಡೇ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಇತ್ತು. ಅಷ್ಟು ಬೇಗ ಆಗೋದಿಲ್ಲ, ಯಾಕಂದರೆ ನಮ್ಮ ರಿಲೇಟಿವ್ಸ್ಗೂ ಕೂಡ ನನ್ನ ಆಂಟಿ ಮಕ್ಕಳು ಎಕ್ಸಾಮ್ ಇದೆ, ಅದು ಇದು ಅವರು ಬರೋಕ್ಕಾಗೋದಿಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು, ಇನ್ನೇನು 3 ಡೇಸ್ ಅಲ್ವಾ, ಹೆಂಗೋ ಮುಂದೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಪ್ರೆಸೆಂಟು ನಾನು ಹೆಲ್ತಿಯಾಗಿ ನಾರ್ಮಲ್ ಆಗಿದ್ದೀನಿ, ಬೇಬಿನೂ ಕೂಡ ನಾರ್ಮಲ್ ಆಗಿದೆ. ಗೊತ್ತಿಲ್ಲ ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಒಂದು 5 ಡೇಸ್ ಬಿಟ್ಟಾದರೆ ಸಾಕು, ಅಷ್ಟೇ ಮಾತ್ರ ನಾನು ಕೇಳ್ಕೊತಾ ಇರೋದು. ಆಮೇಲೆ ಬಟ್ಟೆ ಪ್ಯಾಕ್ ಮಾಡಬೇಕು, ಒಂದು ಸ್ವಲ್ಪ ಗಲಿಬಿಲಿ ಥರ ಇದೆ ಇವಾಗ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ. ಏನು ಮಾಡೋದು, ಇನ್ನು ಹೇಳೋರ್ಗೆ ಹೇಳ್ತಾನೇ ಇದ್ದೀವಿ. ಇನ್ನು ಡೆಲಿವರಿ ಬೇರೆ ಹತ್ರ ಬರ್ತಾಯಿದೆ, ಬೇಬಿ ರೆಡಿಯಾಗಿದೆ, ಡೆಲಿವರಿ ಆಗುತ್ತೆ ಅಂತಿದ್ದಾರೆ. ಇನ್ನು ಹೇಳೋರ್ಗೆ ಹೇಳ್ತಾನೇ ಇದ್ದೀವಿ. ಏನಾಗಿದೆ ಒಂಥರ ಫುಲ್ ಕಾಮಿಡಿ ಥರ ಆಗ್ಬಿಟ್ಟೈತೆ. ಏನು ಮಾಡೋದು ಗೊತ್ತಿಲ್ಲ. ಪ್ರೆಸೆಂಟ್ ಮಾತ್ರ ಇಬ್ಬರು ಕೂಡ ಆರಾಮಾಗಿದ್ದೀವಿ. ಏನು ಬೇಬಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಾನು ಕೂಡ ನಾರ್ಮಲ್ ಆಗಿದ್ದೀನಿ. ಅದೇ ಹಿಮೋಗ್ಲೋಬಿನ್ ಅದೊಂದು ಮಾತ್ರ ಸ್ವಲ್ಪ ಕಡಿಮೆ ಇದೆ. ನನ್ನೇನು B ಪಾಸಿಟಿವ್ ಸಿಗುತ್ತೆ, ಲೋಕಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಸಿಗುತ್ತೆ B ಪಾಸಿಟಿವ್. ನನಗೆ ಆಪ್ರೇಷನ್ ಆಯ್ತಲ್ಲ, ಆವಾಗಲೂ ಕೂಡ ನಾನು ಬ್ಲಡ್ ಹಾಕಿರಲಿಲ್ಲ. ನನಗೆ ಚೆನ್ನಾಗಿತ್ತು, 13 ಪಾಯಿಂಟ್ ಸಮಥಿಂಗ್ ಇತ್ತು. ಇವಾಗ 5th ಮಂತಲ್ಲೂ ಅನಾಮಲಿ ಮಾಡಿಸಿದಾಗ್ಲೂ 13 ಪಾಯಿಂಟ್ ಸಮಥಿಂಗ್ ಇತ್ತು. ಬಟ್ ಇವಾಗ ಏನೋ ಕಡಿಮೆ ಆಗಿಬಿಟ್ಟಿದೆ, ಗೊತ್ತಿಲ್ಲ. ಸೊ ನೋಡೋಣ, ಡೆಲಿವರಿ ಹತ್ರ ಬರೋವಾಗ ಡೈಲಿ ಒಂದೊಂದು ಪೊಮೊಗ್ರೆನೇಟ್ ತಿಂದು, ಚೆನ್ನಾಗಿ ಸೊಪ್ಪು ಸೆರೆ ಎಲ್ಲ ತಿಂದು ಅಲ್ಲಿಗಂಟ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ದೇವ್ರ ದಯೆ, ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಆರಾಮಾಗಾದರೆ ಸಾಕಪ್ಪ ಅಂದ್ಬಿಟ್ಟು. ಇದಿಷ್ಟೇ ನನ್ನ ಒಂದು ಗ್ರೋತ್ ಸ್ಕ್ಯಾನಿಂಗ್ದೊಂದು ತಲೆನೋವು ಆಗಿಬಿಟ್ಟಿತ್ತು. ಬೇಬಿ ರೆಡಿ ಇದೆ, ಏನು ಮಾಡೋದು ಗೊತ್ತಿಲ್ಲ. ಸದ್ಯ ಹೆಂಗಾಗಬೇಕು ಹಂಗೆ ಆಗೋದು, ನಮ್ಮ ಕೈಲಿ ಏನೂ ಇಲ್ಲ ಅಲ್ವಾ. ಸೊ ನೋಡೋಣ.
ಮತ್ತು ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿನ್ನೆ ಒಂದು ಸಣ್ಣ ಪುಟ್ಟ ಒಂದು ರೆಸಿಪಿಗಳು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಮತ್ತು ಬ್ಯಾಕ್ ಪ್ಯಾಕಿಂಗ್ ಏನೇನು ಮಾಡ್ಕೊತೀನಿ ಅದನ್ನು ಕೂಡ ತೋರಿಸ್ಕೊತೀನಿ. ತುಂಬ ಹೆವಿಯಾಗಿ ತೋರ್ಸೋಕ್ಕಾಗಿಲ್ಲ ಅಂದರೆ ಸಣ್ಣ ಪುಟ್ಟದ್ದು, ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇರೋದ್ರಿಂದ ರ್ಯಾಂಡಮ್ ಆಗಿ ನಾನು ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ಇವತ್ತಿನ ಬ್ಲಾಗ್ನ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ಫಸ್ಟು ವೀಡಿಯೋಸ್ನ ನೋಡ್ಬೋದು, ಆಮೇಲೆ ಫಸ್ಟ್ ಕಾಮೆಂಟ್ ಮಾಡಿ, ಆಮೇಲೆ ಫಸ್ಟ್ ಲೈಕ್ ಮಾಡಿ. ಮತ್ತು ಇಷ್ಟು ಹೇಳ್ತಾ ನನ್ನ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಒಂದಷ್ಟು ರೆಸಿಪಿನ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಟ್ರೈ ಮಾಡಿಬಿಟ್ಟು ಅದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಮಶ್ರೂಮ್ ಬಿರಿಯಾನಿ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನಮ್ಮನೇಲೂ ಕೂಡ ರೈಸ್ ಐಟಮ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ನನಗೆ ಅಷ್ಟಾಗಿ ರೈಸ್ ಐಟಮ್ ತಿಂತೀನಿ, ಬಟ್ ಫೇವ್ರೇಟ್ ಅಲ್ಲ. ಇಲ್ಲಿ ನಾನು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಪಲಾವ್ ಸ್ಪೈಸಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾವುದಿರುತ್ತೆ ಅದನ್ನು ನೀವು ಹಾಕ್ಕೊಬೋದು. ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡಿಕೊಂಡೆ. ಮತ್ತು 1 ಈರುಳ್ಳಿನ ಹಾಕ್ಕೊಂಡೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡೆ. ನೀವು ನೋಡಿಕೊಂಡು ನಿಮಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಬೋದು. ಇಷ್ಟ ಇತ್ತು ಅಂದರೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಡೆಯುತ್ತೆ. ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನಷ್ಟು ಫುಲ್ ಹಾಕ್ಕೊಂಡೆ. ಅದಾದ ನಂತರ ಮಶ್ರೂಮ್ನ ನೀಟಾಗಿ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಯಾಕಂದರೆ ಮಶ್ರೂಮಲ್ಲಿ ಒಂದೊಂದು ಸಲ ತುಂಬಾ ಗಲೀಜಿರೋದು ಸಿಗುತ್ತೆ, ಒಂದೊಂದು ಸಲ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಸಿಕ್ಕಿದ್ರೆ ಸರಿ. ಇದ್ರೆ ಸ್ವಲ್ಪ ಗಲೀಜು ಮಣ್ಣಿತ್ತು, ಅದೇನು ಕೆಟ್ಟದಲ್ಲ, ಮಣ್ಣು ನೀಟಾಗಿ ವಾಶ್ ಮಾಡಿ ಹಾಕ್ಕೊಬೇಕು ಅಷ್ಟೇ. ನೀಟಾಗೆಲ್ಲನೂ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು 1-2 ನಿಮಿಷ, 2ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ಬೇಗನೆ ಬೆಂದೋಗ್ಬಿಡುತ್ತೆ, ಯಾಕಂದರೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಬೇಗನೆ ನೀರು ಬಿಟ್ಬಿಡುತ್ತೆ ಮಶ್ರೂಮು. ಅದಾದ ನಂತರ ಇದಕ್ಕೆ 1-2ರಿಂದ 3 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಬೋದು, ನೀವು ನಿಮ್ಮ ರೈಸ್ ಎಷ್ಟು ಮಾಡ್ತೀರಾ ಅದಕ್ಕೆ ನೋಡಿಕೊಂಡು ನೀವು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಹುಳಿ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ, ಕೆಲವೊಬ್ರು ಟೊಮೆಟೊ ಹಾಕೋದೇ ಇಲ್ಲ ಪಲಾವ್ಗೆ, ಮೊಸರನ್ನ ಆ್ಯಡ್ ಮಾಡ್ಕೊತಾರೆ. ನಾನಿಲ್ಲಿ 2 ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟ ಆಗುತ್ತೆ, ನಮ್ಮ ಮನೇಲೂ ಕೂಡ ಇಷ್ಟ ಆಗುತ್ತೆ. ಸೊ ಅದರಿಂದ ಅದಾದ ನಂತರ ಇದೂ ಅಷ್ಟೇ, ಯಾವುದೇ ಒಂದು ವೆಜಿಟೇಬಲ್ಸ್ ಆದರೂ ಏನೇ ಆದ್ರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಬೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇಲ್ಲಿ ನಾನು ಅರಿಶಿನ ಪುಡಿ ಸ್ವಲ್ಪ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು 1-2-3 ನಿಮಿಷ. ಇಲ್ಲಾಂದರೆ ಅದರ ಒಂಥರ ಹಸಿ ಥರ ಸ್ಮೆಲ್ ಬಂದುಬಿಡುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ನನಗೂ ಕೂಡ ಅದು ಹಸಿ ಥರ ನನಗೂ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ನಾನು ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೂ ಕೂಡ ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ಮಸಾಲೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿನ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕು, ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಈ ಗ್ರೇವಿ ಏನಿದೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಬಿಟ್ಕೋಬೇಕು. ಅದಾದ ನಂತರ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ಥರ ಇದ್ದರೆ ಯಾವುದೇ ಪಲಾವ್ ಕೂಡ ಚೆನ್ನಾಗಿ ಬರೋದಿಲ್ಲ, ಫ್ಲೇವರ್ ಚೆನ್ನಾಗಿರೋದಿಲ್ಲ. ಅದು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಆದ್ರೇ ಯಾವುದೇ ಒಂದು ಪಲಾವ್ ಆದ್ರೂ ತುಂಬಾ ಟೇಸ್ಟಿಯಾಗಿ ಬರೋದು. ಇಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಫುಲ್ ಬಾಸುಮತಿ ರೈಸ್ನೇ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನೇನು ಮಾಡಿದೆ, ಬಾಸುಮತಿ ರೈಸ್ನೇ ನಾನು ತೊಗೊಂಡಿದ್ದೀನಿ. ಇದಿಷ್ಟು 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಅಕ್ಕಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಂಡಾಗ ಅಕ್ಕಿ ಅನ್ನ ಉದುದ್ರಾಗಿ ಬರುತ್ತೆ. ಈ ಟ್ರಿಕ್ನ ಒಂದ್ಸಲ ಯೂಸ್ ಮಾಡಿ, ನಿಮ್ಗೆ ವರ್ಕ್ ಆಗುತ್ತೇನೋ ಅಂತ ಕಾಮೆಂಟ್ ಮಾಡಿ ಹೇಳಿ. 1-2 ನಿಮಿಷ ಆದಮೇಲೆ ಅಕ್ಕಿಗೆ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಬಾಸುಮತಿ ರೈಸು 1-2-3 ಥರ ಇರೋದ್ರಿಂದ ನೀರು ಜಾಸ್ತಿ ಇಡೋದಿಲ್ಲ ಕೆಲವೊಂದು ರೈಸ್ಗಳು. ಇಲ್ಲಿ ನಾನು ತೊಗೊಂಡಿರೋ ರೈಸು, ಇದು ಬಿರಿಯಾನಿ ರೈಸು, 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಿಡಿಯುತ್ತೆ, ಜಾಸ್ತಿ ನೀರು ಹಿಡಿಯೋದಿಲ್ಲ. ಸೊ ಅದರಿಂದ ನಾನಿಲ್ಲಿ
ಒಂದು ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ ಇರಲಿ ಅಂದ್ಬಿಟ್ಟು, ಯಾಕಂದರೆ ಮಸಾಲ ಅದು ಇದು ಎಲ್ಲ ಇರುತ್ತಲ್ವ ಅಂತ ಅಂದ್ಬಿಟ್ಟು ನೀವು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಉದುದ್ರಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಒಂಚೂರು ಮುದ್ದೆ ಥರ ಇಷ್ಟಪಡೋರು ಇರ್ತಾರೆ. ನನಗೂ ಕೆಲವೊಂದು ಪಲಾವ್ಗಳು ಒಂಚೂರು ಮುದ್ದೆ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಇಲ್ಲ ಉದ್ರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಮುಗಿಯುತ್ತೆ. ಇದನ್ನ ಚೆನ್ನಾಗಿ ಎಲ್ಲ ಒಂದು ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೋಡ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 2-3 ಕುದಿಯೋ ತನಕ ಲಿಡ್ನ ನೀವು ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ಇದಕ್ಕೆ ನಾವು ಪನ್ನೀರ್ನೂ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಸ್ವೀಟ್ ಕಾರ್ನು ಆ್ಯಡ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ರೋಟೀನ್ ಇರುವಂತಹ ಒಂದು ಇದು ಏನು ಮಶ್ರೂಮು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಮಶ್ರೂಮು ಅಥವಾ ಬೇಬಿಕಾರ್ನು ಅಥವಾ ಪನ್ನೀರು ಇವೆಲ್ಲ ಹೆಲ್ದಿಯಾಗಿರುವಂಥದ್ದು. ಆದಷ್ಟು ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋಕ್ಕೆ ನಾವು ಟ್ರೈ ಮಾಡಬೇಕು. ಈ ಟೈಮಲ್ಲಿ ಆದಷ್ಟು ಹೆಲ್ದಿನೇ ತಿನ್ನಬೇಕು. ಆಚೆ ಕಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ತಿನ್ನೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಆಚೆ ಕಡೆನೂ ಕೆಲವೊಂದು ಮಾಡ್ಕೊಳ್ದೇ ಇರೋ ಅಂಥದ್ದನ್ನು ಆಚೆ ಕಡೆ ತಿಂದರೆ ಏನೂ ಆಗೋದಿಲ್ಲ, ಬಟ್ ಎಲ್ಲನೂ ಆಚೆ ಕಡೆನೇ ತಿನ್ನೋದಕ್ಕೆ ಆಗೋದಿಲ್ವಲ್ಲ. ಸೊ ಅದರಿಂದ ನಿಮ್ಮ ಮನೆಗಳಲ್ಲಿ ಇದೇ ಥರ ರೈಸ್ಗಳು ಇಷ್ಟ ಆಗುತ್ತಾ ಅಥವಾ ನಾರ್ಮಲಾಗಿ ಚಪಾತಿ, ದೋಸೆ ಈ ಥರ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ಒಬ್ರಿಗೊಂಥರ ಇಷ್ಟ ಆಗುತ್ತೆ, ಒಬ್ರಿಗೆ ಇನ್ನೊಂಥರ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1-2 ಕುದ್ದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಬರ್ಸ್ಕೊತಾ ಇದ್ದೀನಿ. 1 ವಿಷಲ್ ಸಾಕಾಗುತ್ತೆ, ಇಲ್ಲಾಂದರೆ 1-2 ವಿಷಲ್ ಬರ್ಸ್ಕೊಬೋದು, ನಿಮ್ಮ ಇಷ್ಟ. ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಅದಾದ ನಂತರ ಗ್ರೇಪ್ಸ್ನ ತೊಳೆಯೋಣ ಅಂದ್ಬಿಟ್ಟು ಸ್ವಲ್ಪ ಸೋಡಾ ಮತ್ತು ಸಾಲ್ಟ್ ಹಾಕಿ ನೆನೆಸಿಟ್ಟಿದ್ದೆ. ನೋಡ್ಬೋದು ಎಷ್ಟು ಗಲೀಜಿದೆ ಅಂತ ಅಂದ್ಬಿಟ್ಟು. ನೀವು ಅಷ್ಟೇ ಡೆಫಿನೆಟ್ಲಿ ತಂದಾಗ ನೀಟಾಗಿ ವಾಶ್ ಮಾಡಿ, ಒಂದು 3-4 ಸಲ ವಾಶ್ ಮಾಡಿ ನೀವು ಮಕ್ಳಿಗಾಗಿರಲಿ ನೀವಾದರೂ ತಿನ್ಬೋದು. ಮತ್ತು ಬೆಳಗ್ಗೆ ಫ್ರೈಡೇ ನಮ್ಮ ಮನೇಲಿ ಬೇಗನೆ ಪೂಜೆ ಆಗೋಗುತ್ತೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇಲ್ಲಿ ನಾನು ರೊಟ್ಟಿನ ಮಾಡ್ತೀನಿ, ರಾಗಿ ರೊಟ್ಟಿ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ನೋಡ್ಕೊಂಡು ಇಲ್ಲಿ ನಾನು ಒಬ್ಳಿಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ರಾಗಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಬೋದು. ಇಲ್ಲಿ ನಾನು ಒಂದು 3 ಸೌಟಷ್ಟು ಸೇರಿಸ್ಕೊಂಡಿದ್ದೀನಿ, ಸಾಕಾಗುತ್ತೆ. ಒಂದು 3 ಸೌಟಲ್ಲಿ ನಿಮಗೆ ಒಂದು 4-5 ರೊಟ್ಟಿ ಆಗುತ್ತೆ. ನೋಡಿಕೊಂಡು ನೀವು ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು ಹಾಕ್ಕೊಬೋದು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನಾನು ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕಾಗುತ್ತೆ. ತುಂಬ ತೆಳುವಾದರೆ ರೊಟ್ಟಿ ಬರೋದಿಲ್ಲ. ಈ ಒಂದು ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ನಾನು ರೊಟ್ಟಿ ತಟ್ಟೋದೇನು ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲರಿಗೂ ಬರುತ್ತೆ ರೊಟ್ಟಿ ತಟ್ಟೋದು ಅಂದ್ಬಿಟ್ಟು ನಾನು ತೋರ್ಸೋಕ್ಕೆ ಹೋಗಿಲ್ಲ ಅಷ್ಟೇ. ರೊಟ್ಟಿನ ತಟ್ಬಿಟ್ಟು ನೀಟಾಗಿ ಎರಡೂ ಕಡೆ ಚೆನ್ನಾಗಿ ನಾನು ಎಣ್ಣೆ ತುಪ್ಪ ಏನೋ ಹಾಕಿಲ್ಲ, ಯಾಕಂದರೆ ಬೆಂದ ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಬೆಂದ ಮೇಲೆ ಲಾಸ್ಟ್ ಸ್ವಲ್ಪ ವೈಟ್ ಆಗಿಬಿಡುತ್ತೆ, ಅದೇನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ನೀರಲ್ಲಿ ಸೌರ್ಬಿಟ್ರೆ ಏನೂ ಆಗೋದಿಲ್ಲ. ನಾನೇನು ನೀರಲ್ಲಿ ಸೌರಕ್ಕೆ ಹೋಗಿಲ್ಲ. ಅದಾದಮೇಲೆ ಚೆನ್ನಾಗಿ ಬೆಂದಮೇಲೆ ಎರಡೂ ಕಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೆ. ಮತ್ತು 1-2 ದೋಸೆನೂ ಕೂಡ ಆಗ್ತಿತ್ತು, ಅದಕ್ಕೆ 1-2 ದೋಸೆ ಮಾಡಿಕೊಂಡೆ. ನನ್ನ ಒಂದು ಬೆಳಗಿನ ಒಂದು ಟಿಫನ್ ಈ ಥರ ಇತ್ತು. ಮತ್ತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್.